ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇನ್ವೆಸ್ಟರ್ಸ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಕೆಲವು ವಿಷಯಗಳನ್ನ ತಿಳಿಸ್ಕೊಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಹಾಗೆ ಈ ವಿಷಯಗಳೇನಿದಾವೆ ಇದು ವಾರೆನ್ ಬಫೆಟ್ ಅವರ ಸಕ್ಸಸ್ ಅನ್ನ ರೂಪಿಸಿದ ವಿಷಯಗಳಾಗಿವೆ. ಅವರ ಜೀವನದ ಈ ಪಾಠಗಳನ್ನ ನಾವು ಸಹ ತಿಳ್ಕೊಳ್ಳೋಣ, ಸಾಧ್ಯವಾದರೆ ಅದನ್ನ ಅಳವಡಿಸಿಕೊಳ್ಳಕ್ಕೂ ಕೂಡ ಪ್ರಯತ್ನವನ್ನ ಮಾಡೋಣ. ಹಾಗಾದ್ರೆ ಏನು ಆ ವಿಷಯಗಳು ಅಂತ ನೋಡಬಹುದು. 10 ಎಮೋಷನಲ್ ಹ್ಯಾಬಿಟ್ಸ್ ದಟ್ ಶೇಪ್ಡ್ ವಾರೆನ್ ಬಫೆಟ್ ಸಕ್ಸಸ್. ವಾರೆನ್ ಬಫೆಟ್ ಅವರ ಯಶಸ್ಸನ್ನು ರೂಪಿಸಿದ 10 ಭಾವನಾತ್ಮಕ ಅಭ್ಯಾಸಗಳು. ಮಾರ್ಕೆಟ್ ಅಲ್ಲಿ ಸಕ್ಸಸ್ ಆಗ್ಬೇಕು ಅಂತಂದ್ರೆ ಎಮೋಷನ್ ಕಂಟ್ರೋಲ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಎಷ್ಟೋ ಸಲ ನಮ್ಮ ಎಮೋಷನ್ಸೇ ನಮ್ಗೆ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಕೊಡುತ್ತೆ, ಜೊತೆಗೆ ಒಳ್ಳೆ ಪ್ರಮಾಣದ ಲಾಸ್ ಅನ್ನು ಕೂಡ ಮಾಡುತ್ತೆ. ಹಾಗಾಗಿ ಎಮೋಷನ್ಸ್ ಅನ್ನು ಕಂಟ್ರೋಲ್ ಮಾಡಿ ಪ್ರಾಪರ್ ಆಗಿ ಬಳಸೋದೇನಿದೆ ಅದು ತುಂಬಾನೇ ಕ್ರೂಷಿಯಲ್ ಆಗುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಕ್ಸಸ್ ನ ಗಳಿಸಬೇಕು ಅಂತಂದ್ರೆ. ಹಾಗಾದ್ರೆ ವಾರೆನ್ ಬಫೆಟ್ ಅವರ ಈ ಎಮೋಷನಲ್ ಹ್ಯಾಬಿಟ್ಸ್ ಯಾವ್ಯಾವು, ಹೇಗೆ ಸಕ್ಸಸ್ ನ ಡಿಸೈಡ್ ಮಾಡುತ್ತವೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇ ಪಾಯಿಂಟ್ ಅನ್ನು ನಾವು ನೋಡಿದ್ರೆ ಸ್ಟೇ ಕಾಮ್ ವೆನ್ ಅದರ್ಸ್ ಪಾನಿಕ್. ಇತರರು ಭಯಭೀತರಾದಾಗ ಶಾಂತವಾಗಿರಿ ಅಂತಾರೆ. ಇದು ತುಂಬಾನೇ ಇಂಪಾರ್ಟೆಂಟ್. ನಾನು ಆಗಾಗ ಹೇಳ್ತಾ ಇರ್ತೀನಿ ಏನಂದ್ರೆ ಪಾನಿಕ್ ಆಗ್ಬೇಡಿ ಅಂತ. ಎಸ್ಪೆಷಲಿ ಇನ್ವೆಸ್ಟರ್ಸ್ ಯಾವಾಗ ಪಾನಿಕ್ ಆಗ್ತಾರೆ, ಮಾರ್ಕೆಟ್ ಬೀಳುವಂತ ಸಂದರ್ಭದಲ್ಲಿ, ಅಥವಾ ಅವರು ಇನ್ವೆಸ್ಟ್ ಮಾಡಿರುವಂತ ಇಂಡಿವಿಜುವಲ್ ಸ್ಟಾಕ್ ಬೀಳ್ತಾ ಇರುವಂತಹ ಸಂದರ್ಭದಲ್ಲಿ, ಅಥವಾ ಕ್ರಾಶ್ ಆಗ್ತಿರುವಂತಹ ಸಂದರ್ಭದಲ್ಲಿ. ಅಲ್ಲಿ ಯಾಕೆ ಬೀಳ್ತಿದೆ ಅನ್ನೋ ಕಾರಣವನ್ನ ತಿಳ್ಕೊಳ್ಳಕ್ಕೆ ಕೆಲವು ಸಲ ಪ್ರಯತ್ನ ಪಡೋದೇ ಇಲ್ಲ. 5% 10% ಕೆಳಗಡೆ ಹೋಯ್ತಾ ಸೆಲ್ ಮಾಡೋದು. ಕೆಲವು ಸಲ ಅದು ನಮಗೆ ಲಾಭವನ್ನು ಕೂಡ ತಂದು ಕೊಡಬಹುದು, ಯಾಕಂದ್ರೆ ಮುಂದುವರೆದು ಸ್ಟಾಕ್ ಇನ್ನೂ ಜಾಸ್ತಿ ಕ್ರಾಶ್ ಆಗ್ಬೋದು. ಕೆಲವು ಸಲ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ ಅಲ್ಲಿ ಒಳ್ಳೆ ರಿಕವರಿ ಮಾಡ್ಬಿಡುತ್ತೆ, ಆಗ ನಮ್ಗೆ ಲಾಸ್ ಆಗುತ್ತೆ. ಹಾಗಾಗಿ ಫಸ್ಟ್ ಆಫ್ ಆಲ್ ಯಾಕೆ ಬೀಳ್ತಾ ಇದೆ, ಅದರ ಹಿಂದಿನ ಕಾರಣ ಏನು ಅನ್ನೋದನ್ನ ತಿಳ್ಕೊಳ್ಳಕ್ಕೆ ಪ್ರಯತ್ನ ಪಡಬೇಕು. ಯೂಶಲಿ ಯಾವುದೇ ಒಂದು ಸ್ಟಾಕ್ ಬೀಳಲಿಕ್ಕೆ ಅಥವಾ ಮಾರ್ಕೆಟ್ ಬೀಳಲಿಕ್ಕೆ 2 ಕಾರಣಗಳಿರುತ್ತೆ. ಒಂದು ಇಂಟರ್ನಲ್ ಕಾರಣ, ಇನ್ನೊಂದು ಎಕ್ಸ್ಟರ್ನಲ್ ಕಾರಣ. ಇಂಟರ್ನಲ್ ಅಂದ್ರೆ ಆ ಕಂಪನಿಯಲ್ಲಿ ಯಾವುದೋ ಸಮಸ್ಯೆ ಆಗಿರುವಂತದ್ದು, ಕಂಪನಿಯ ಮ್ಯಾನೇಜ್ಮೆಂಟ್ ಸಮಸ್ಯೆ ಇರ್ಬೋದು, ಡೆಟ್ ಸಮಸ್ಯೆ ಇರ್ಬೋದು, ರಿಸಲ್ಟ್ ಸಮಸ್ಯೆ ಇರ್ಬೋದು. ಆ ಸಮಸ್ಯೆ ಆದಾಗ ಅದು ಇಂಟರ್ನಲ್ ಕಾರಣ. ಅಂತ ಸಂದರ್ಭದಲ್ಲಿ ನಾವು ಕಂಪನಿಯ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡು ಇಮಿಡಿಯೇಟ್ಲಿ ಆಕ್ಷನ್ ತಗೊಳ್ಬೇಕಾಗುತ್ತೆ. ಎರಡನೇ ಕಾರಣ ಎಕ್ಸ್ಟರ್ನಲ್, ಅಂದ್ರೆ ಓವರ್ ಆಲ್ ಮಾರ್ಕೆಟ್ ಕಂಡೀಷನ್ ಯಾವುದೋ ನೆಗೆಟಿವ್ ಸುದ್ದಿಯ ಕಾರಣಕ್ಕೆ ನೆಗೆಟಿವ್ ಆಗಿರುತ್ತೆ. ಆ ಕಂಡೀಷನ್ ಅಥವಾ ನೆಗೆಟಿವ್ ಎನ್ವಿರಾನ್ಮೆಂಟ್ ಆ ಪರ್ಟಿಕ್ಯುಲರ್ ಸ್ಟಾಕ್ ಅನ್ನು ಕೂಡ ಕೆಳಗಡೆ ತಗೊಂಡು ಹೋಗ್ತಾ ಇರುತ್ತೆ. ಇಂತಹ ಸಂದರ್ಭದಲ್ಲಿ ನಾವೇನು ಮಾಡುವಂತ ಅವಶ್ಯಕತೆ ಇಲ್ಲ, ಜಸ್ಟ್ ತಾಳ್ಮೆಯಿಂದ ಇರಬೇಕಾಗುತ್ತೆ. ಹಾಗಾಗಿ ಪಾನಿಕ್ ಆಗಿ ಯಾವುದೇ ನಿರ್ಧಾರವನ್ನ ತಗೊಳ್ಬಾರ್ದು, ಕಾಮ್ ಆಗಿರ್ಬೇಕು. ಅದರ್ಸ್ ಪಾನಿಕ್ ಆದಂತ ಸಂದರ್ಭದಲ್ಲಿ ನಾವು ಕೂಲ್ ಅಂಡ್ ಕಾಮ್ ಆಗಿರ್ಬೇಕು ಅಂತ ಹೇಳ್ತಾರೆ. ಇದನ್ನ ಕಾಪಾಡ್ಕೊಳ್ಳೋದು ತುಂಬಾನೇ ಕಷ್ಟದ ಕೆಲಸ, ಬಟ್ ಪ್ರಯತ್ನ ಪಟ್ರೆ ಮಾರ್ಕೆಟ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗ್ತಾ ಆಟೋಮೆಟಿಕ್ ಆಗಿ ಬರುತ್ತೆ ಈ ಕಾಮ್ನೆಸ್. ಇನ್ನು ಎರಡನೇ ವಿಚಾರಕ್ಕೆ ಬರೋದಾದ್ರೆ ಪಾಸ್ ಬಿಫೋರ್ ರಿಯಾಕ್ಟ್. ಪ್ರತಿಕ್ರಿಯಿಸುವ ಮೊದಲು ನಿಲ್ಲಿಸಿ. ಅಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಟ್ ಮಾಡೋ ಮುಂಚೆ ಸ್ಟಾಪ್ ಮಾಡಿ. ಕನ್ನಡದಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಕೋಪ ಬಂದಾಗ ಹತ್ತೆಣಿಸು ಅಂತ. ಯಾಕೆಂತಂದ್ರೆ ಹತ್ತೆಣಿಸುವಷ್ಟರಲ್ಲಿ ಹಲವಾರು ಬದಲಾವಣೆಗಳಾಗ್ಬಿಟ್ಟಿರುತ್ತೆ ನಮ್ಮ ಮಾನಸಿಕ ಪರಿಸ್ಥಿತಿಯಲ್ಲಿ. ಎಷ್ಟೋ ಸಲ ಸಿಟ್ಟು ಕಡಿಮೆನೆ ಆಗೋಗ್ಬಿಟ್ಟಿರುತ್ತೆ, ಸೆಟ್ಟೇ ಇರೋದಿಲ್ಲ. ಇದನ್ನೇ ಅವರು ಹೇಳೋದು, ಪಾಸ್ ಬಿಫೋರ್ ಯು ರಿಯಾಕ್ಟ್. ಇದು ಹೇಗೆ ನಮಗೆ ಸಹಾಯವನ್ನು ಮಾಡುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ನ್ಯೂಸ್ ಬಂತು, ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ ರ್ಯಾಲಿ ಬಂತು, ಇಮಿಡಿಯೇಟ್ಲಿ ನಾವು ಬೈ ಮಾಡೋ ಬದಲಿಗೆ ಸ್ವಲ್ಪ ವೆಯ್ಟ್ ಮಾಡಿ ಆ ಕಂಪನಿ ಬಗ್ಗೆ ಅದರ ಹಿನ್ನೆಲೆಯನ್ನ ತಿಳ್ಕೊಂಡು ಬೈ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರೆ ಆಗ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ. ಕೆಲವು ಸಲ ಈ ಕಂಪನಿನ ದೂರ ಇರೋದು ಒಳ್ಳೇದು ಅನ್ಸ್ಬೋದು, ಪೊಟೆನ್ಶಿಯಲ್ ಇದೆ ಅನ್ಸ್ಬೋದು ಕೆಲವು ಸಲ ಕೆಲವು ಕಂಪನಿಗಳಲ್ಲಿ. ಈಗ ನಾವು ವಿಷಯನ ತಿಳ್ಕೊಳ್ಬೇಕು. ಇಮಿಡಿಯೇಟ್ಲಿ ರಿಯಾಕ್ಟ್ ಮಾಡೋ ಬದಲು ಅಲ್ಲಿನ ವಿಷಯಗಳನ್ನ ತಿಳ್ಕೊಂಡು ನಾವು ಪ್ರಯತ್ನ ಪಟ್ರೆ ಖಂಡಿತ ಸಕ್ಸಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಪ್ರತಿಕ್ರಿಯೆ ನೀಡೋ ಮೊದಲು ನಿಲ್ಲಿಸಬೇಕಾಗುತ್ತೆ. ಇಂಪಲ್ಸಿವ್ ಆಗಿ ಡಿಸಿಷನ್ ತಗೊಳ್ಳೋದು ಕಡಿಮೆ ಆಗುತ್ತೆ. ಇನ್ನು ನೆಕ್ಸ್ಟ್ ಎರಡನೇ ಪಾಯಿಂಟ್ಗೆ ನಾವು ಬರೋದಾದ್ರೆ ಚೂಸ್ ಪೇಷನ್ಸ್ ಓವರ್ ಸ್ಪೀಡ್. ವೇಗಕ್ಕಿಂತ ತಾಳ್ಮೆಯನ್ನು ಆರಿಸಿ ಅಂತಾರೆ. ಯಾವತ್ತೂ ಅಷ್ಟೇ, ನಾವು ಸ್ಪೀಡ್ ಆಗಿ ಹೋದ್ರೆ ಏನ್ ಬೇಕಾದ್ರೂ ಆಗ್ಬೋದು, ಆಕ್ಸಿಡೆಂಟ್ ಆಗ್ಬೋದು. ಹಾಗಾಗಿ ಪೇಷನ್ಸ್ ಅನ್ನ ಇಟ್ಕೊಂಡು ಸ್ಲೋ ಅಂಡ್ ಸ್ಟಡಿ ಆಗಿ ಹೋಗ್ಬೇಕಾಗುತ್ತೆ. ರಾತ್ರೋರಾತ್ರಿ ನನಗೆ ಶ್ರೀಮಂತಿಕೆ ಬರಬೇಕು, ಕೋಟ್ಯಾಂತರ ರೂಪಾಯಿ ರಿಟರ್ನ್ಸ್ ಬಂದ್ಬಿಡ್ಬೇಕು ಅಂತ ನಾವು ಮಾರ್ಕೆಟ್ಗೆ ಬಂದ್ರೆ ಅಬ್ವಿಯಸ್ಲಿ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಯಾಕೆಂತಂದ್ರೆ ರಾತ್ರೋರಾತ್ರಿ ಅದು ಸಾಧ್ಯ ಇಲ್ಲ. ಅದೇ ಪರವಾಗಿಲ್ಲ, ನನಗೆ 5 ವರ್ಷ 10 ವರ್ಷ 15 ವರ್ಷ ಆದ್ರೂ ಪರವಾಗಿಲ್ಲ, ನಾನು ಕನ್ಸಿಸ್ಟೆಂಟ್ ಆಗಿ ಇನ್ವೆಸ್ಟ್ ಮಾಡ್ತೀನಿ, ಒಳ್ಳೆ ಕಡೆ ಇನ್ವೆಸ್ಟ್ ಮಾಡ್ತೀನಿ, ನನಗೆ ರಿಟರ್ನ್ಸ್ ಬೇಕು ಅನ್ನುವಂತ ಗುರಿಯನ್ನ ಇಟ್ಕೊಂಡು ಬಂದ್ರೆ 100% ಸಕ್ಸಸ್ ರೇಟ್ ಇರುತ್ತೆ. ಅಲ್ಲಿ ತಾಳ್ಮೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಚೂಸ್ ಪೇಷನ್ಸ್ ಓವರ್ ಸ್ಪೀಡ್ ಅಂತಾರೆ. ಇದನ್ನ ನಾವು ರೂಢಿಸ್ಕೊಳ್ಬೇಕಾಗತ್ತೆ. ಫಾಸ್ಟ್ ಆಗಿ ಬಂದಿದ್ದಕ್ಕೆ ಕೆಲವು ಸಲ ಆಯಸ್ಸು ಜಾಸ್ತಿ ಇರೋದಿಲ್ಲ, ಸ್ಲೋ ಅಂಡ್ ಸ್ಟಡಿಗೆ ಆಯಸ್ಸು ಜಾಸ್ತಿ ಇರುತ್ತೆ. ಹಾಗಾಗಿ ಪೇಷನ್ಸ್ ಅನ್ನ ಕಾಯ್ಕೊಳ್ಬೇಕಾಗತ್ತೆ. ಅದೇ ನಮ್ಗೆ ತುಂಬಾ ಇಂಪಾರ್ಟೆಂಟ್. ನಂತರ ನೋ ವಾಟ್ ಯು ನೋ. ನಿಮಗೆ ತಿಳಿದಿರುವುದನ್ನು ತಿಳಿಯಿರಿ ಅಂತಾರೆ. ಅಂದ್ರೆ ಮಾರ್ಕೆಟ್ ಅಲ್ಲಿ ಯಾವುದೋ ಒಂದು ಹೊಸ ಟ್ರೆಂಡ್ ಶುರುವಾಯ್ತು, ಯಾವುದೋ ಒಂದು ಸೆಕ್ಟರ್ ಔಟ್ ಪರ್ಫಾರ್ಮ್ ಮಾಡ್ಲಿಕ್ಕೆ ಶುರುವಾಯ್ತು, ತುಂಬಾನೇ ಸದ್ದು ಮಾಡ್ತಿದೆ ಅಂದ್ರೆ ಇಮಿಡಿಯೇಟ್ಲಿ ಆ ಟ್ರೆಂಡ್ ಕಡೆ ಶಿಫ್ಟ್ ಆಗೋ ಬದಲಿಗೆ ನೀವು ಆ ಸೆಕ್ಟರ್ ಅನ್ನ ಅಥವಾ ಆ ಬಿಸ್ನೆಸ್ ಅನ್ನ
ಎಷ್ಟು ಡೀಪ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಿ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಹೆಚ್ಚು ವಿಷಯವನ್ನ ತಿಳ್ಕೊಂಡಿದ್ದಷ್ಟು ನಿಮಗೆ ಆ ಇಂಡಸ್ಟ್ರಿಯನ್ನ ಅರ್ಥ ಮಾಡ್ಕೊಳ್ಳೋದು ಈಸಿ ಆಗ್ತಾ ಹೋಗುತ್ತೆ. ಹಾಗಾಗಿ ಫಸ್ಟ್ ನಿಮಗೆ ಗೊತ್ತಿದೆಯಾ ಆ ಇಂಡಸ್ಟ್ರಿಯ ಬಗ್ಗೆ, ಅಲ್ಲಿರುವಂತಹ ಅಪಾರ್ಚುನಿಟೀಸ್ ಅಥವಾ ಅಲ್ಲಿರುವಂತಹ ಹರ್ಡಲ್ಸ್ ಏನು ಅನ್ನೋ ವಿಚಾರ ಗೊತ್ತಿದ್ರೆ ತುಂಬಾ ಈಸಿ ಆಗುತ್ತೆ, ಸಕ್ಸಸ್ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ನಿಮ್ಗೆ ತಿಳಿದಿದೆಯಾ ದೆನ್ ಗೋ ಅಹೆಡ್, ಇಲ್ವಾ ಅವಾಯ್ಡ್ ಮಾಡಿ ಅಂತಾನೆ ಹೇಳ್ತಾರೆ. ಇದು ಕೂಡ ತುಂಬಾ ಇಂಪಾರ್ಟೆಂಟ್, ಎಸ್ಪೆಷಲಿ ಈ ರೀತಿಯ ಸನ್ನಿವೇಶದಲ್ಲಿ. ಯಾಕಂದ್ರೆ ಯಾವುದೋ ಒಂದು ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಅಂದ್ರೆ ಎಲ್ಲರೂ ಕೂಡ ಅದ್ರ ಮೇಲೆ ಮುಗಿ ಬೀಳ್ತಾರೆ. ಮುಗಿ ಬೀಳೋದು ತಪ್ಪಲ್ಲ, ಬಟ್ ಅಲ್ಲಿನ ವಿಷಯಗಳನ್ನ ತಿಳ್ಕೊಳ್ಳೋದು, ಆ ನಂತರ ಮುಗಿ ಬೀಳೋದು ಸರಿ. ತಿಳ್ಕೊಳ್ಳದೆ ಜಸ್ಟ್ ಟ್ರೆಂಡ್ ಅನ್ನ ಫಾಲೋ ಮಾಡೋದು ತಪ್ಪಾಗುತ್ತೆ. ನೆಕ್ಸ್ಟ್ ಪಾಯಿಂಟ್ಗೆ ಬರೋದಾದ್ರೆ ಲರ್ನ್ ವಿತೌಟ್ ಫಿಯರ್ ಆಫ್ ಮಿಸ್ಟೇಕ್ಸ್. ತಪ್ಪುಗಳ ಭಯವಿಲ್ಲದೆ ಕಲಿಯಿರಿ ಅಂತ ಹೇಳ್ತಾರೆ. ತುಂಬಾ ಸಲ ಏನಾಗುತ್ತೆ, ನಮ್ಗೆ ಯಾವುದೋ ಒಂದು ಸ್ಟಾಕ್ ಅನ್ನ ಬೈ ಮಾಡ್ಬೇಕಾಗಿರುತ್ತೆ, ಬೈ ಮಾಡ್ಬೇಕು ಅಂತ ಅನಿಸ್ತಿರುತ್ತೆ, ಸ್ಟ್ರಾಂಗ್ ಫೀಲಿಂಗ್ ಇರುತ್ತೆ, ಬಟ್ ನಾವು ಬೈ ಮಾಡೋದಿಲ್ಲ ರಿಸ್ಕ್ ಜಾಸ್ತಿ ಅನ್ನೋ ಕಾರಣಕ್ಕೆ. ಎಲ್ಲಿ ಮಿಸ್ಟೇಕ್ ಆಗುತ್ತೋ, ಎಲ್ಲಿ ನನಗೆ ಲಾಸ್ ಮಾಡುತ್ತೋ ಅನ್ನೋ ಭಯದಲ್ಲಿ. ನಾನು ಯಾವಾಗ್ಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಇಂಥದ್ದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಜಾಸ್ತಿ ರಿಸ್ಕ್ ಇರುವಂತಹ ಸಂದರ್ಭದಲ್ಲಿ ಎಷ್ಟು ಕಳ್ಕೊಳಕ್ ರೆಡಿ ಇದೀರೋ ಅಷ್ಟನ್ನ ಇನ್ವೆಸ್ಟ್ ಮಾಡಿ ಅಂತ. ಯಾಕಂದ್ರೆ ಅಲ್ಲೇನಾಗುತ್ತೆ, ಭಯ ಇರೋದಿಲ್ಲ. ಹೋದ್ರೆ ಒಂದ್ 5,000 10,000 ಹೋಗ್ಬೋದು ಅಷ್ಟೇ, ಬಟ್ ಬಂದ್ರೆ ಒಳ್ಳೆ ಲಾಭ ಕೂಡ ಬರ್ಬೋದು ಅನ್ನೋಂತ ಕಾನ್ಫಿಡೆನ್ಸ್ ಇರುತ್ತೆ. ಹಾಗಾಗಿ ರಿಸ್ಕ್ ಜಾಸ್ತಿ ಇದ್ದಾಗ ಆ ರೀತಿಯ ಆಯ್ಕೆಗಳನ್ನ ಮಾಡ್ಕೊಳ್ಬೇಕು. ಜೊತೆಗೆ ತಪ್ಪುಗಳನ್ನ ಒಪ್ಕೊಳ್ಳುವಂತ ಮನಸ್ಥಿತಿ ಇರಬೇಕು. ಯಾವಾಗ ನಾವು ನಮ್ಮ ತಪ್ಪುಗಳನ್ನ ಒಪ್ಕೊಳ್ತೀವಿ, ಜೊತೆಗೆ ಆ ತಪ್ಪುಗಳನ್ನ ಅಕ್ನಾಲೆಡ್ಜ್ ಮಾಡಿ ಅದರಿಂದ ಪಾಠಗಳನ್ನ ಕಲಿತೀವಿ, ಆಗ ನಮ್ಮ ಸಕ್ಸಸ್ ರೇಟ್ ಇನ್ನೂ ಜಾಸ್ತಿ ಆಗುತ್ತೆ. ನಮ್ಮ ತಪ್ಪುಗಳನ್ನು ನಾವು ಒಪ್ಕೊಳ್ಳದೆ ಇದ್ರೆ ಇನ್ನೂ ದೊಡ್ಡ ದೊಡ್ಡ ತಪ್ಪುಗಳಾಗುತ್ತೆ. ಹಾಗಾಗಿ ಅಕ್ಸೆಪ್ಟೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಅದರಿಂದ ಪಾಠ ಕಲಿತು ಮುಂದುವರಿಬೇಕಾಗುತ್ತೆ ಮಾರ್ಕೆಟ್ ಅಲ್ಲಿ. ನಂತರ ಪುಟ್ ಇಂಟೆಗ್ರಿಟಿ ಫಸ್ಟ್, ಸಮಗ್ರತೆಗೆ ಮೊದಲ ಸ್ಥಾನ ನೀಡಿ ಅಂತಾರೆ. ಅಂದ್ರೆ ಇನ್ವೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಕಂಪನಿಗಳ ಮ್ಯಾನೇಜ್ಮೆಂಟ್ ಆಗ್ಬೋದು, ಕಂಪನಿಯ ಮ್ಯಾನೇಜ್ಮೆಂಟ್ ನ ಹಾನೆಸ್ಟಿ, ಕ್ಯಾರೆಕ್ಟರ್, ಸ್ಟ್ರಾಂಗ್ ಎಥಿಕ್ಸ್ ಇವೆಲ್ಲನೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಾವು ಫಂಡಮೆಂಟಲ್ ಅನಾಲಿಸಿಸ್ ಮಾಡುವಾಗ ಹೇಗೆ ನ್ಯೂಮರಿಕಲ್ ಅನಾಲಿಸಿಸ್ ಅನ್ನ ಮಾಡ್ತೀವಿ, ಅಂದ್ರೆ ನಂಬರ್ಸ್ ಅನ್ನ ನೋಡಿ ಕಂಪನಿಯ ಲಾಭ ಎಷ್ಟಿದೆ, ರೆವೆನ್ಯೂ ಎಷ್ಟಿದೆ, ಇದೆಲ್ಲವನ್ನು ಅದೇ ರೀತಿಯ ಕಂಪನಿಯ ಕ್ವಾಲಿಟಿ ಆಫ್ ಮ್ಯಾನೇಜ್ಮೆಂಟ್ ಅಥವಾ ಕಾರ್ಪೊರೇಟ್ ಗವರ್ನೆನ್ಸ್ ಏನಿದೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಮೊದಲ ಸ್ಥಾನವನ್ನ ನೀಡಿ ಅಂತಾರೆ. ತುಂಬಾ ಮುಖ್ಯವಾದ ವಿಷಯ ಅಂತಾನೆ ಹೇಳ್ಬೋದು. ಏಕೆಂದ್ರೆ ಯಾವುದೇ ಒಂದು ಕಂಪನಿಯನ್ನ ಉತ್ತುಂಗಕ್ಕೇರಿಸುವ ಅಥವಾ ಪಾತಾಳಕ್ಕಿಳಿಸುವ ಸಾಧ್ಯತೆ ಮ್ಯಾನೇಜ್ಮೆಂಟ್ ನ ಕೈಯಲ್ಲಿರುತ್ತೆ. ಮ್ಯಾನೇಜ್ಮೆಂಟ್ ಚೆನ್ನಾಗಿತ್ತು ಅಂದ್ರೆ ಆ ಕಂಪನಿ ಸಕ್ಸಸ್ ನ ಶಿಖರಕ್ಕೆ ಇರುತ್ತೆ. ಮ್ಯಾನೇಜ್ಮೆಂಟ್ ನಂಬಿಕಸ್ಥರಲ್ಲ ಅಂದಾಗ ಪಾತಾಳಕ್ಕಿಳಿಯೋದು ಇವತ್ತಲ್ಲ ನಾಳೆ ಕಟ್ಟಿಟ್ಟ ಬುತ್ತಿಯಾಗಿರುತ್ತೆ. ಇತ್ತೀಚಿನ ಕೆಲವು ಎಕ್ಸಾಂಪಲ್ ಗಳನ್ನ ನಾವು ನೋಡಿದೀವಿ. ಹಾಗಾಗಿ ಅದಕ್ಕೆ ಮೊದಲ ಸ್ಥಾನವನ್ನ ನೀಡಿ ಅಂತಾರೆ. ನಂತರ ಥಿಂಕ್ ಫಾರ್ ಯುವರ್ ಸೆಲ್ಫ್, ನೀವೇ ಯೋಚಿಸಿ ಅಂತಾರೆ. ಅಂದ್ರೆ ನಿಮ್ಮನ್ನ ನೀವು ಎಷ್ಟು ಟ್ರಸ್ಟ್ ಮಾಡ್ತೀರಿ, ನಿಮ್ಮ ಒಪಿನಿಯನ್ಸ್ ಏನಿದೆ ಅದನ್ನ ಎಷ್ಟು ಟ್ರಸ್ಟ್ ಮಾಡ್ತೀರಿ, ನೀವು ನಿಮ್ಮ ಸ್ಟಡೀಸ್ ಅನ್ನ ಎಷ್ಟು ಟ್ರಸ್ಟ್ ಮಾಡ್ತೀರಿ, ಅದ್ರ ಮೇಲೆ ನಿಮ್ಮ ಸಕ್ಸಸ್ ನಿಂತಿರುತ್ತೆ. ಇನ್ಸ್ಟೆಡ್ ಆಫ್ ಫಾಲೋಯಿಂಗ್ ಸಮ್ ಒನ್, ಯಾರನ್ನೋ ಫಾಲೋ ಮಾಡೋದಕ್ಕಿಂತ ನಿಮ್ಮ ಗಟ್ ಫೀಲಿಂಗ್ ಏನು, ಒಂದು ಪರ್ಟಿಕ್ಯುಲರ್ ಕಂಪನಿಯ ಮೇಲೆ ಆ ಕಂಪನಿ ಒಳ್ಳೆ ಪರ್ಫಾರ್ಮ್ ಮಾಡುತ್ತೆ ಅನ್ಸುತ್ತಾ, ಆ ಕಂಪನಿಯ ಫಂಡಮೆಂಟಲ್ ಚೆನ್ನಾಗಿದೆ ಅನ್ಸುತ್ತಾ, ಆ ಕಂಪನಿಯ ಮ್ಯಾನೇಜ್ಮೆಂಟ್ ಕೇಪಬಲ್ ಅನ್ಸುತ್ತಾ, ಇದು ತುಂಬಾ ಇಂಪಾರ್ಟೆಂಟ್. ಕ್ರೌಡ್ ಅನ್ನ ಫಾಲೋ ಮಾಡೋದ್ರಿಂದ ನಾವು 100% ಸಕ್ಸಸ್ ಅನ್ನ ಪಡ್ಕೊಳ್ತೀವಿ ಅನ್ನೋದು ಗೊತ್ತಿರೋದಿಲ್ಲ. ಆದ್ರೆ ನಿಮ್ಮ ಫೀಲಿಂಗ್ ಏನು, ನಿಮ್ಮ ಓನ್ ಜಡ್ಜ್ಮೆಂಟ್ ಅನ್ನ ನೀವು ಟ್ರಸ್ಟ್ ಮಾಡಬೇಕಾಗುತ್ತೆ. ಅದನ್ನ ಟ್ರಸ್ಟ್ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀರಿ ಅಂದ್ರೆ ಇನ್ ಕೇಸ್ ಎಲ್ಲೋ ಒಂದ್ ಕಡೆ ಫೇಲ್ ಆದ್ರೂ ಕೂಡ ಅದರಿಂದ ಒಳ್ಳೆ ಪಾಠವನ್ನ ಕಲಿತೀರಿ. ನಾನು ಯಾಕೆ ಫೇಲ್ ಆದೆ, ಏನ್ ತಪ್ಪು ಮಾಡಿದೆ ಅನ್ನೋ ಪ್ರಶ್ನೆಗಳು ಉಟ್ಕೊಳ್ಳುತ್ತೆ. ಅದನ್ನ ಸಾಲ್ವ್ ಮಾಡೋದ್ರಿಂದ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಮತ್ತೆ ಆ ತಪ್ಪುಗಳು ರಿಪೀಟ್ ಆಗದೆ ಇರೋ ತರ ನೋಡ್ಕೊಳ್ತೀರಿ. ಇದರಿಂದ ಕೂಡ ದೊಡ್ಡ ಪಾಠವನ್ನ ಕಲಿಬಹುದಾಗಿರುತ್ತೆ. ಹಾಗಾಗಿ ಥಿಂಕ್ ಫಾರ್ ಯುವರ್ ಸೆಲ್ಫ್, ನಿಮಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಬೇಕೆ ಹೊರತು ಬೇರೆಯವರ ಒಪಿನಿಯನ್ಸ್ ಮೇಲೆ ಅಲ್ಲ. ನಾನು ಇದನ್ನ ಸಾಕಷ್ಟು ಸಲ ಹೇಳ್ತಾ ಇರ್ತೀನಿ. ನನಗೇನೋ ಅನ್ಸ್ಬೋದು, ನನಗೆ ಯಾವ್ದೋ ಸ್ಟಾಕ್ ಬೆಸ್ಟ್ ಅನ್ಸ್ಬೋದು, ನನಗನ್ಸೋದು ಇಂಪಾರ್ಟೆಂಟ್ ಅಲ್ಲ. ನೀವು ಸ್ಟಡಿ ಮಾಡಿದ್ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಬೇಕು. ಅದೇ ನಿಮ್ಮ ಸಕ್ಸಸ್ ಅನ್ನ ನಿರ್ಧರಿಸೋದು. ಇನ್ನು ನೆಕ್ಸ್ಟ್ ಪಾಯಿಂಟ್ಗೆ ಬರೋದಾದ್ರೆ ಲೈವ್ ಬಿಲೋ ಯುವರ್ ಮೀನ್ಸ್, ನಿಮ್ಮ ಆದಾಯಕ್ಕಿಂತ ಕಡಿಮೆ ಜೀವಿಸಿ ಅಂತಾರೆ. ಅಂದ್ರೆ ಏನಿದು, ಇದನ್ನ ಒಂದ್ ಸೆಂಟೆನ್ಸ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ನಿಮ್ಮ ಖರ್ಚುಗಳನ್ನ ಕಡಿಮೆ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಜಾಸ್ತಿ ಮಾಡಿ ಅಂತ ಅಷ್ಟೇ. ನಿಮಗೆ ಆದಾಯ 50,000 ಇರ್ಬೋದು, ಲಕ್ಷ ಇರ್ಬೋದು, 5 ಲಕ್ಷ ಇರ್ಬೋದು. ನಿಮ್ಮ ಸರಳ ಜೀವನಕ್ಕೆ ಏನ್ ಬೇಕು ಅಷ್ಟನ್ನ ಮಾತ್ರ ಇಟ್ಕೊಳ್ಳಿ. ಕೆಲವರಿಗೆ ರಾಯಲ್ ಲೈಫ್ ಇಷ್ಟ ಆಗುತ್ತೆ, ಅದಕ್ಕೆ ಜಾಸ್ತಿ ಖರ್ಚು ಮಾಡ್ಬೇಕಾಗುತ್ತೆ. ನಿಮ್ಮ ಹತ್ರ ಇದ್ದು ಖರ್ಚು ಮಾಡಿದ್ರೆ ಓಕೆ, ಬಟ್ ನೀವು ಇನ್ವೆಸ್ಟ್ ಮಾಡ್ದೇನೆ ಬರೋದನ್ನೆಲ್ಲ ರಾಯಲ್ ಆಗಿ ಇರಬೇಕು ಅಂತ ಖರ್ಚು ಮಾಡ್ತಿದ್ರೆ ಅಂದ್ರೆ ಅದು ತುಂಬಾ ನಷ್ಟವನ್ನು ಉಂಟು ಮಾಡುತ್ತೆ ಮುಂದಿನ ದಿನಗಳಲ್ಲಿ ಅಥವಾ ನಿಮ್ಮ ಕೊನೆಗಾಲದಲ್ಲಿ. ಹಾಗಾಗಿ ನಿಮ್ಮ ಆದಾಯಕ್ಕಿಂತ ಕಡಿಮೆ ಜೀವಿಸಿ ಅಂತಾರೆ. ಲೈವ್ ಬಿಲೋ ಯುವರ್ ಮೀನ್ಸ್, ಸರಳವಾಗಿರಿ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಿ ಅನ್ನೋದು ಇವರ ಪಾಯಿಂಟ್. ಇದನ್ನ ಎಷ್ಟು ಜನ ಫಾಲೋ ಮಾಡ್ತಾರೋ ಗೊತ್ತಿಲ್ಲ. ಫಾಲೋ ಮಾಡಿದ್ರೆ ಬಹುಶಃ ಫ್ಯೂಚರ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಪಾಯಿಂಟ್ ಗೆ ನಾವು ಬರೋದಾದ್ರೆ ರೀಡ್ ಮಾರ್ಕೆಟ್ ಮೋಡ್ಸ್, ಮಾರುಕಟ್ಟೆ ಮನಸ್ಥಿತಿಗಳನ್ನ ಓದಿ ಅಂತಾರೆ. ಅಂದ್ರೆ ಮಾರ್ಕೆಟ್ ಸೆಂಟಿಮೆಂಟ್. ಅವ್ರು ಹೇಳೋದೇನಂತಂದ್ರೆ ಒಂದು ಕೋಟ್ ಕೂಡ ಇದೆ, ಬೈ ವೆನ್ ಅದರ್ಸ್ ಆರ್ ಫಿಯರ್ಫುಲ್, ಸೆಲ್ ವೆನ್ ಅದರ್ಸ್ ಆರ್ ಗ್ರೀಡಿ.
ಅನ್ನೋ ಕೋಟ್ ಅನ್ನು ಕೂಡ ಹೇಳಿದ್ದಾರೆ. ಬೇರೆಯವರು ಭಯ ಪಡ್ತಿರುವಂತಹ ಸಂದರ್ಭದಲ್ಲಿ ಬೈ ಮಾಡಿ, ಬೇರೆಯವರು ದುರಾಸೆ ಪಡ್ತಿರುವಂತಹ ಸಂದರ್ಭದಲ್ಲಿ ಸೆಲ್ ಮಾಡಿ ಅಂತಾರೆ. ಅವರು ಇತ್ತೀಚೆಗೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಮಾಡಿರುವಂತದ್ದೇ. ಅಮೆರಿಕನ್ ಮಾರ್ಕೆಟ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಹೆವಿ ಕ್ಯಾಶ್ ಇಟ್ಕೊಂಡಿದ್ದಾರೆ. ಅಂದ್ರೆ ಮಾರ್ಕೆಟ್ ಡೌನ್ ಆಗುತ್ತೆ ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ಹಾಗೆ ಸ್ವಲ್ಪ ಮಟ್ಟಿಗೆ ಡೌನ್ ಕೂಡ ಆಯ್ತು, ಮತ್ತೆ ಬೌನ್ಸ್ ಬ್ಯಾಕ್ ಕೂಡ ಆಗ್ತಾ ಇದೆ. ಯಾವಾಗ ಸೆಲ್ ಮಾಡಬೇಕು, ಯಾವಾಗ ಬೈ ಮಾಡಬೇಕು, ಇದನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅದೇ ರೀಡ್ ಮಾರ್ಕೆಟ್ ಮೋಡ್ಸ್. ಅಂದ್ರೆ ಜನ ಫಿಯರ್ಫುಲ್ ಆಗಿದ್ದಾರಾ ಅಥವಾ ಗ್ರೀಡಿ ಆಗಿದ್ದಾರಾ? ಗ್ರೀಡಿ ಆಗಿದ್ದಾರೆ ಅಂದ್ರೆ ನಮ್ಗೆ ಸೆಲ್ ಮಾಡೋ ಟೈಮ್, ಫಿಯರ್ಫುಲ್ ಆಗಿದ್ದಾರೆ ಅಂದ್ರೆ ಬೈ ಮಾಡೋ ಟೈಮ್. ಈ ರೀತಿಯ ಮಾರ್ಕೆಟ್ ಮೋಡ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋದನ್ನ ಕಲೀರಿ ಅಂತಾರೆ. ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಂತರ ಪ್ರೊಟೆಕ್ಟ್ ಕ್ಯಾಪಿಟಲ್ ಅಟ್ ಆಲ್ ಕಾಸ್ಟ್. ಬಂಡವಾಳವನ್ನು ರಕ್ಷಿಸಿ. ಇದನ್ನ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ನಿಮ್ಮ ಕ್ಯಾಪಿಟಲ್ ನ ನೀವು ಸೇವ್ ಮಾಡ್ಕೊಂಡ್ರೆ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಬಹುದು. ನೀವು ಕ್ಯಾಪಿಟಲ್ ನೇ ಕಳ್ಕೊಂಡ್ರಿ ಅಂದ್ರೆ ರಿಟರ್ನ್ಸ್ ಗಳಿಸುವಂತ ಚಾನ್ಸೇ ಇರೋದಿಲ್ಲ ಅಂತ. ಈವನ್ ರಾಕೇಶ್ ಜುಂಜುನ್ವಾಲಾ ಅವರು ಕೂಡ ಅದೇ ಹೇಳ್ತಾರೆ. ಮಾರ್ಕೆಟ್ ಅಲ್ಲಿ ತಪ್ಪು ಮಾಡಿ, ಬಟ್ ಇನ್ನೊಂದು ತಪ್ಪು ಮಾಡ್ಲಿಕ್ಕೆ ಶಕ್ತಿ ಇರುವಂತ ತಪ್ಪು ಮಾಡಿ ಅಂತಾರೆ. ಅದರ ಅರ್ಥ ನಿಮ್ಮ ಕ್ಯಾಪಿಟಲ್ ಅನ್ನ ಅಟ್ ಎನಿ ಕಾಸ್ಟ್ ಕಳ್ಕೊಳ್ಬಾರ್ದು. ಅಂದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು. ರಿಟರ್ನ್ ಸ್ವಲ್ಪ ಕಡಿಮೆ ಬಂದ್ರೂ ಪರವಾಗಿಲ್ಲ, ಲಾಸ್ ಆಗ್ಬಾರ್ದು, ಹೆವಿ ಲಾಸ್ ಆಗ್ಬಾರ್ದು. ಇನ್ ಕೇಸ್ ಶಾರ್ಟ್ ಟರ್ಮ್ ಅಲ್ಲಿ ಲಾಸ್ ಗಳು ಅದೇ ಆಗುತ್ತೆ ಮಾರ್ಕೆಟ್ ಅಲ್ಲಿ, ಆಗಲ್ಲ ಅಂತಲ್ಲ. ಆದ್ರೆ ಆ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇದೆ ಅಂದ್ರೆ ಒಬ್ವಿಯಸ್ಲಿ ಬೌನ್ಸ್ ಬ್ಯಾಕ್ ಮಾಡುತ್ತೆ. ಆಗ ನಮ್ಗೆ ಒಳ್ಳೆ ರಿಟರ್ನ್ ಸಿಕ್ಕೇ ಸಿಗುತ್ತೆ. ಲಾಸ್ ಆಗಿದ್ದು ಕೂಡ ಲಾಭ ಆಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ನಮ್ಮ ಕ್ಯಾಪಿಟಲ್ ನ ಸೇವ್ ಮಾಡಬೇಕು ಅಂದ್ರೆ ನಾವು ಫಂಡಮೆಂಟಲ್ಸ್ ಚೆನ್ನಾಗಿರುವಂತ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು. ಇದ್ರ ಬಗ್ಗೆ ಕೂಡ ಇವರು ಒಂದು ಕೋಟ್ ಹೇಳ್ತಾರೆ. ಅದರಲ್ಲೂ ಎಸ್ಪೆಷಲಿ 2 ರೂಲ್ಸ್ ಹೇಳ್ತಾರೆ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ. ಒಂದು, ಡೋಂಟ್ ಲೂಸ್ ಮನಿ ಇನ್ ಮಾರ್ಕೆಟ್ ಅಂತಾರೆ, ನಂಬರ್ 1 ರೂಲ್. ರೂಲ್ ನಂಬರ್ 2, ಡೋಂಟ್ ಫರ್ಗೆಟ್ ರೂಲ್ ನಂಬರ್ 1 ಅಂತಾರೆ. ಇದನ್ನ ನಾವು ಯಾವಾಗ್ಲೂ ಕೂಡ ನೆನ್ಪಿಟ್ಕೊಂಡಿರ್ಬೇಕು. ನಾವು ಯಾವ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತಿದೀವಿ, ಈ ಕಂಪನಿ ನನಗೆ ರಿಟರ್ನ್ಸ್ ಎಷ್ಟು ಕೊಡುತ್ತೆ, ಅಥವಾ ಜಾಸ್ತಿ ರಿಟರ್ನ್ಸ್ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ಕ್ಯಾಪಿಟಲ್ ನಾದ್ರೂ ಉಳಿಸುತ್ತಾ, ಈ ರೀತಿಯ ಯೋಚನೆ ಮಾಡಿನೇ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೇಕಾಗತ್ತೆ. ನಾವು ಸಕ್ಸೀಡ್ ಆಗ್ಬೇಕು ಮಾರ್ಕೆಟ್ ಅಲ್ಲಿ ಅಂದ್ರೆ. ಇವೆಲ್ಲವೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ಸ್. ಜೊತೆಗೆ ಪ್ರತಿಯೊಬ್ಬರಿಗೂ ಕೂಡ ಬೇಕಾಗಿರುವಂತವು. ಇದು ಮಾರ್ಕೆಟ್ ವಿಚಾರದಲ್ಲಿ ಆಗ್ಬೋದು, ಅದರ್ ದನ್ ಮಾರ್ಕೆಟ್ ಆಗ್ಬೋದು, ಅಲ್ಲೂ ಕೂಡ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂತಹ ಪಾಯಿಂಟ್ಸ್ ಆಗಿರುತ್ತೆ ನಮ್ಮ ಜೀವನದಲ್ಲಿ. ಇವತ್ತು ಎಮೋಷನಲ್ ಹ್ಯಾಬಿಟ್ಸ್ ಬಗ್ಗೆ ತಿಳ್ಕೊಂಡಿದ್ದೀನಿ. ಸಾಧ್ಯವಾದಷ್ಟು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಕ್ಕೆ ಪ್ರಯತ್ನ ಪಡಿ. ಇನ್ನೊಂದ್ಸಲ ರೀಕಾಲ್ ಮಾಡ್ಬಿಡೋಣ. ಮೊದಲನೇದು, ಸ್ಟೇ ಕಾಮ್ ವೆನ್ ಅದರ್ಸ್ ಪಾನಿಕ್. ಎರಡನೇದು, ಪಾಸ್ ಬಿಫೋರ್ ಯು ರಿಯಾಕ್ಟ್. ಮೂರನೇದು, ಚೂಸ್ ಪೇಷನ್ಸ್ ಓವರ್ ಸ್ಪೀಡ್. ನಾಲ್ಕನೇದು, ನೋ ವಾಟ್ ಯು ನೋ. ಐದನೇದು, ಲರ್ನ್ ವಿತೌಟ್ ಫಿಯರ್ ಆಫ್ ಮಿಸ್ಟೇಕ್ಸ್. ಆರನೇದು, ಪುಟ್ ಇಂಟೆಗ್ರಿಟಿ ಫಸ್ಟ್. ಥಿಂಕ್ ಯುವರ್ ಸೆಲ್ಫ್, ಲೈವ್ ಬಿಲೋ ಯುವರ್ ಮೀನ್ಸ್. ನಂತರ ರೀಡ್ ಮಾರ್ಕೆಟ್ ಮೋಡ್ಸ್ ಅಂಡ್ ಪ್ರೊಟೆಕ್ಟ್ ಕ್ಯಾಪಿಟಲ್ ಅಟ್ ಆಲ್ ಕಾಸ್ಟ್. 50 ಪಾಯಿಂಟ್ಸ್ ಅನ್ನ ಫಾಲೋ ಮಾಡಿ. ಖಂಡಿತ ನಿಮ್ಮ ಸಕ್ಸಸ್ಗೆ ಯಾವುದೇ ಅಡ್ಡಿ ಇರೋದಿಲ್ಲ. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.